ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾವು ಹೆಸರು ಬೇಳೆಯಿಂದ ಒಂದು ಕಿಚಡಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದು ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ. ಅದಕ್ಕೆ ಇವಾಗ ಫಸ್ಟಾಗಿ ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ, 2 ಸ್ಪೂನ್ ಆಗೋಷ್ಟು. ಇವಾಗ ಎಣ್ಣೆ ಬಿಸಿ ಆಗಿದೆ. ಇದು 2 ಏಲಕ್ಕಿ, 3 ಲವಂಗ, 2 ಚಕ್ಕೆ ಪೀಸ್ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಹಸಿ ವಾಸನೆ ಹೋಗೋದಂತ ಇಟ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಹೆಸರುಬೇಳೆ ಸೇರಿಸ್ಕೊಳ್ತೀನಿ. ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ. ಇವಾಗ ಹೆಸರುಬೇಳೆನ ಎಣ್ಣೆಲಿ ಚೆನ್ನಾಗಿ ಇಟ್ಕೊಳ್ಬೇಕು. ಇವಾಗ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಮತ್ತು ಅದೇ 1 ನಿಮಿಷ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, 2 ನಿಮಿಷ. ಇವಾಗ ನಾವು 1 ಗ್ಲಾಸ್ ಅಕ್ಕಿ ಸೇರಿಸ್ತಾ ಇದ್ದೀವಿ. ಜೊತೆಗೆ ಉಪ್ಪು ಸೇರಿಸ್ತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ನೀರು ಸೇರಿಸೋಣ. ಯಾವ ಗ್ಲಾಸಲ್ಲಿ ನೀವು ಅಕ್ಕಿ ಹಾಕಿದ್ರೆ ಅದೇ ಗ್ಲಾಸಲ್ಲಿ 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕೋ ಥರ ಸೇರಿಸ್ಕೊಳ್ಳಿ. 1 ಗ್ಲಾಸ್ ಸೇರಿಸ್ತಾ ಇದ್ದೀನಿ. ಇವಾಗ ನಾವು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಂಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು 1-2 ಸೀಟಿ ಕೊಡೋಣ. ಇವಾಗ ನಾವು ರೈಸು ಆಗೋ ಟೈಮಿಗೆ ನಮ್ಗೆ ಒಳ್ಳೆಯ ಒಂದು ಚಟ್ನಿ, ಪುದೀನ ಚಟ್ನಿ ಮಾಡ್ಕೊಳ್ಳೋಣ. ಒಳ್ಳೆ ಕಾಂಬಿನೇಷನ್ ಈ ರೈಸಿಗೆ. ಅದಕ್ಕೆ ಬೇಕಾಗಿದ್ದು 1 ಹಿಡಿಯಷ್ಟು ಪುದೀನ ಹಾಕ್ತಾಯಿದ್ದೀನಿ. ಪುದೀನ ಚಟ್ನಿ ಆಗಿದ್ದಕ್ಕೆ 1 ಹಿಡಿ ಆಗುವಷ್ಟು ಕೊಬ್ಬರಿ ಹಾಕ್ತಾಯಿದ್ದೀನಿ. 1-2 ಪೀಸು ಬೆಳ್ಳುಳ್ಳಿ, ಹಸಿಮೆಣ್ಸಿನ ಖಾರಕ್ಕೆ ಎಷ್ಟಷ್ಟು, ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಚಿಕ್ಕದು ಈರುಳ್ಳಿ, ಟೇಸ್ಟಿಗೆ ಎಷ್ಟು ಬೇಕಾಗಿ ಉಪ್ಪು ಸೇರಿಸ್ಕೊಳ್ಳೋಣ. ಇವಾಗ ನಾವು ಇದನ್ನು ರುಬ್ಕೊಂಬರೋಣ. ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ, ಜಾಸ್ತಿ ಏನು ಬೇಡ. ನೋಡಿ, ಚಟ್ನಿ ರುಬ್ಕೊಂಬಂದಿದ್ದೀವಿ. ಚಟ್ನಿ ರೆಡಿಯಾಗಿದೆ. ಚಟ್ನಿಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳೋಣ, ಚೆನ್ನಾಗಿರುತ್ತೆ. ನಾವೀಗ ಕುಕ್ಕರ್ ಓಪನ್ ಮಾಡೋಣ. ನೋಡಿ ನಮ್ಮ ರೈಸು ರೆಡಿಯಾಗಿದೆ. ಇನ್ನು ಸರ್ವ್ ಮಾಡ್ಕೊಳ್ಳೋಣ. ಇವಾಗ ರೈಸ್ ತುಂಬ ಚೆನ್ನಾಗಿ ಬಂದಿದೆ, ಬಿಡಿ ಬಿಡಿ ಆಗಿಬಿಟ್ಟು. ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು ಪುದೀನ ಚಟ್ನಿ. ಅದ್ರ ಜೊತೆಗೆ 1 ಎಗ್ಗು, ಸ್ವಲ್ಪ ಸೌತೆಕಾಯಿ ಇಟ್ಟಿದ್ದೀವಿ. ನನ್ನ ವೀಡಿಯೋ ಹೇಗಿದೆ ಅಂತ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.